ಅವನಿಗೆ ತಂದವ್ರು ನಾವು ಬಜಾರ್ನಲ್ಲಿ ಇದ್ದವ್ರು ಕೆಲಸ ಮಾಡಿಕೊಂಡು ಅವನಿಗೆ ಜನತಾ ಪಾರ್ಟಿಯಲ್ಲಿ ತಂದು ನಿಲ್ಲಿಸಿ ಗೆಲ್ಲಿಸಿ ಈ ದೊಡ್ಡವ್ರು ಮಾಡಿದ್ವಿ. ಕೇಂದ್ರದ ಮಂತ್ರಿ ಆಗಿದೆ, ಸಂತೋಷ. ನಮ್ಮ ಕುಡಿ ಎಲ್ಲಿದ್ರೇನಂತೆ. ಸೊ ಅದಕ್ಕೆ ಒಳ್ಳೊಳ್ಳೆಯವರು ಸಜ್ಜನರನ್ನು ತರಬೇಕು ರಾಜಕಾರಣದಲ್ಲಿ. ಆ ಸಂಕಲ್ಪ ಮಾಡ್ಕೊಂಡು ಕೆಲಸ ಮಾಡ್ತಿರೋರು ನೋಡೋಣ ಮುಂದೆ. ಇತ್ತೀಚೆಗೆ ನೀವು ಸಾರ್ವಜನಿಕವಾಗಿ ಕಾಣಿಸ್ಕೊಂತಿರೋದು ಕಡಿಮೆ ಆಗಿದೆಯಲ್ಲ ಸರ್? ಸಾರ್ವಜನಿಕವಾಗಿ ಯಾವತ್ತಿದ್ರು ಹುಲಿ ಹಗಲೆಲ್ಲ ಹೊರಗೆ ಬಂದ್ರೆ ಮರ್ಯಾದಿರಲ್ಲ. ಕೈಗೆ ಬಂದ ಹೊರಗೆ ಬರಬೇಕು ಪದೇ. ನಾವು ಯಾಕಂದರೆ ತುಂಬಿದ ಕೂಡ ತೊಳ್ಕಲ್ಲ ಅಂತ ಹೇಳಿದ್ದಾರೆ. ಹೋದ ಕಡೆ ಎಲ್ಲ ಇಷ್ಟು ಹೇಳ್ತೀವಿ, ನನಗಿಂತ ಕಿರಿಯರಿಲ್ಲ, ಹಿರಿಯರಿಗಿಂತ ಮೇಲಿಲ್ಲ, ಬೇಡವನಿಲ್ಲದೆ ಬಡವನಾದನಯ್ಯ ಅಂತ ತಿಳ್ಕೊಳ್ತಾ ಇದ್ದೀವಿ. ಭಕ್ತಾದಿಗಳು ಸೇರ್ತಾ ಇದ್ದಾರೆ, ಹೋಗ್ತಾ ಇದ್ದೀವಿ ಮಾಡ್ಕೊಂಡು. ಬಟ್ ಒಂದೇನಂದ್ರೆ ನನಗಿರೋದು 2 ಡಿಗ್ರಿ, ಕರಪ್ಟ್ ಅಲ್ಲ, ಕಮ್ಯುನಲ್ ಅಲ್ಲ, ಸಾಕು. ನನಗೆ ಸಿಕ್ಕಿರೋ ದೊಡ್ಡ ಬಿರುದುಗಳು ಕಮ್ಯುನಲ್ ಅಲ್ಲ, ಕರಪ್ಟ್ ಅಲ್ಲ. ಎಲ್ಲೋದ್ರೂ 2 ತುತ್ತು ಪ್ರಸಾದ ಸಿಗುತ್ತೆ, ದರ್ಶನ ಸಿಗುತ್ತೆ. ಯಾವ ಜಾತಿಯವ್ರ ಮನೆ ಹೋಗಲಿ ಆಧಾರದಿಂದ ಕರೀತಾರೆ, ಬರ್ಮಾಡ್ಕೊತಾರೆ. ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ. ಅದಿಟ್ಕೊಂಡಿದ್ದೀವಿ, ದೇವರಿಗೆ ನೋಡೋಣ. ಕರೆಯದೆ ಬರವನ ಬರೆಯದೆ ಓದುವನ ಕರೆದು ಕರೆದಿಂದ ಒಡೆಯ ಸರ್ವಜ್ಞ ಅಂತ. ಸಿದ್ದರಾಮಯ್ಯ ನಿಮ್ಮ ಸ್ನೇಹಿತರಲ್ವಾ ಸರ್? ಅವ್ರಿಗೆ ಬೆಂಬಲ ಪಾರ್ಟಿ ಬೇರೆ, ಸ್ನೇಹಿತರು ಬೇರೆ. ಈಗ 29ನೇ ತಾರೀಕಿಗೆ ನಾನು ಎಲ್ಲ ಶರಣರ ಮೀಟಿಂಗ್ ಕರೆದಿದ್ದೀನಿ. ನಾನು ಸಣ್ಣಹಳ್ಳಿ ಸ್ವಾಮಿಗಳು, ಲಿಂಗಾಲೇಶ್ವರ ಸ್ವಾಮಿಯವರು, ಮಹಿಮಾ ಪಾಟ್ಲು, ನಾಡಗೌಡರು, ನಾವೆಲ್ಲ ಕೂತು ತೀರ್ಮಾನ ಮಾಡ್ತೀವಿ ಮುಂದಿನ ನಡೆ ನಮ್ಮ ಕಡೆ ಯಾವ ಕಡೆ ಇರಬೇಕಂತಂದು. ಆಗಸ್ಟ್ 29ಕ್ಕೆ ರಾಮಕೃಷ್ಣ ಹೆಗಡೆ ಅವರ ಹುಟ್ಟಹಬ್ಬವನ್ನು ಗಾಂಧಿ ಭವನದಲ್ಲಿ ಆಚರಿಸ್ತಾ ಇದ್ದೀವಿ. ಅವ ಸಾಯಂಕಾಲ ಕೂತು ತೀರ್ಮಾನ ಮಾಡಿ ಅದಾದ್ಮೇಲೆ ನೋಡೋಣ. ಒಟ್ಟಿನಲ್ಲಿ BJP ರಾಜ್ಯದಲ್ಲಿ ಬರಬಾರ್ದು. ಕಾಂಗ್ರೆಸ್ನವ್ರು ಕರೆದ್ರೆ ಹೋಗ್ತೀರಾ ನೀವು? ಕಾಂಗ್ರೆಸ್ನವ್ರು ಕರೆದ್ರೆ ಹೋಗ್ತೀರಾ ಅಂತ ನಾನು ಒಬ್ಬನೇ ಇಲ್ವಲ್ಲ. ನಾನು ಯಾವತ್ತೂ ಆನೆ ಸವಾರಿ ಕೇಳಲ್ಲ, ಕುದುರೆ ಸವಾರಿ ಕೇಳೋದು. ಆನೆ ಮೇಲೆ ಕೂತ್ರೆ ಪ್ರಯೋಜನ ಇಲ್ಲ, ಅವು ತೊಗೊಂಡೋಗಿ ಜಾಗಕ್ಕೆ ಹೋಗ್ಬೇಕು. ಕುದುರೆ ಅಂದರೆ ಲಗಾಮ್ ನಮ್ಮ ಕೈಯಾಗಿರುತ್ತೆ. ಸೊ ಅದನ್ನು ನಾವು ಬಯಸ್ತಕ್ಕಂಥದ್ದು. ಹಾಗಾಗಿ ಜನ ಏನು ಎಲ್ಲ ಸ್ನೇಹಿತರು ತೀರ್ಮಾನ ಮಾಡ್ತಾರೆ, ನೋಡೋಣ. ನನಗೇನು ಅಧಿಕಾರದ ಆಸೆ ಇಲ್ಲ, ನಾನೆಲ್ಲ ರೋಡಾಗಿದ್ದೆ. ನನಗೇನಂದ್ರೆ ಉತ್ತಮವಾದಂಥ ಜನ ಬರಬೇಕು ನೋಡಿ ಇಂಥ